Donnez-moi une Sudorix, je n'en veux pas des bijoux chez Chanel, je n'en veux pas. Donnez-moi une limousine, j'en ferai quoi? Offrez-moi du personnel, j'en ferai quoi? ಇದು ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್ನಲ್ಲಿರುವ ಗ್ರ್ಯಾಂಡ್ ಪ್ಲೇಸ್ ಅಥವಾ ಗ್ರೋಟ್ ಮಾರ್ಕ್ಸ್ ಎನ್ನುವ ಸ್ಥಳ. ಈ ಸ್ಥಳವನ್ನು 10-11ನೇ ಶತಮಾನದಲ್ಲಿ ಕಟ್ಟಲಾಗಿತ್ತು. 1695ರಲ್ಲಿ ಫ್ರೆಂಚ್ ಪಡೆ ಬಾಂಬ್ ದಾಳಿಯಿಂದ ಹೆಚ್ಚಿನ ಭಾಗ ನಾಶವಾಗಿತ್ತು. ಇದನ್ನು ಪುನರ್ನಿರ್ಮಿಸಿ 19ನೇ ಶತಮಾನದ ಹೊತ್ತಿಗೆ ಸಂಪೂರ್ಣ ನವೀಕರಿಸಲಾಗಿದೆ. 1998ರಲ್ಲಿ ಯುನೆಸ್ಕೋ ವಿಶ್ವಸಂಸ್ಥೆ ಇದನ್ನು ಕೇಂದ್ರ ಚೌಕವೆಂದು ದಾಖಲಿಸಿದೆ. ಇದು ಟೌನ್ ಹಾಲು. ಇದರ ಎತ್ತರ 315 ಅಡಿ ಎತ್ತರವಿದೆ. ಇದರ ಮೇಲಿರುವ ಕಂಚಿನ ಬಂಗಾರ ಲೇಪಿತ ವಿಗ್ರಹವು ಸಂತ ಮೈಕೆಲ್ ರಾಕ್ಷಸನನ್ನು ಕೊಲ್ಲುವ ದೃಶ್ಯವಾಗಿದೆ. ಈ ಗ್ರ್ಯಾಂಡ್ ಪ್ಲೇಸ್ನಲ್ಲಿ ಹಲವಾರು ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತದೆ. ಹಾಗೂ ಕಾರ್ಪೆಟ್ ಹಾಸಿನಂತೆ ಫ್ಲವರ್ ಶೋ ಸಹ ನಡೆಯುತ್ತದೆ. ಬೆಲ್ಜಿಯಂ ನಗರದ ಗ್ರ್ಯಾಂಡ್ ಫ್ಲಾಟ್ಸ್ ಎನ್ನುವ ಸ್ಥಳಕ್ಕೆ ಆಗಮಿಸಿದ್ದೇವೆ. ಇದು ಚೌಕ. ಬೆಲ್ಜಿಯಂ ನಗರದ ಗ್ರ್ಯಾಂಡ್ ಫ್ಲಾಟ್ಸ್ ಎನ್ನುವ ಸ್ಥಳದಲ್ಲಿ ಇರುವ ಅತ್ಯದ್ಭುತವಾದ ಕಟ್ಟಡಗಳು 16-17ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಈ ಕಟ್ಟಡಗಳು ಗ್ರ್ಯಾಂಡ್ ಫ್ಲಾಟ್ಸ್ ಎನ್ನುವ ಈ ಚೌಕದಲ್ಲಿ ಇದೆ. ಇಲ್ಲಿ ಆಟವಾಡುತ್ತಿದ್ದಾರೆ. ನಂತರ ಇದೇ ಸ್ಥಳದಲ್ಲಿ ಚಿತ್ರಗಳನ್ನು ಸಹ ಬೆಳೆಸುತ್ತಿದ್ದಾರೆ. ಚಿತ್ರಗಳ ಮಾರಾಟ ಮಳಿಗೆಯೂ ಸಹ ಇಲ್ಲಿದೆ. ಇದು ಬ್ರೆಜಿಲ್ ದೇಶದ ಗ್ರ್ಯಾಂಡ್ ಫ್ಲಾಟ್ಸ್ ಎನ್ನುವ ಸ್ಥಳ. ಈ ಗ್ರ್ಯಾಂಡ್ ಪ್ಲೇಸ್ನಿಂದ ಮುಂದೆ ಬಂದರೆ ಸ್ವಲ್ಪ ದೂರದಲ್ಲಿ ನಮಗೆ ಸುಸ್ಸುಬಾಯಿ ಸಿಗುತ್ತಾನೆ. ಇದು ಬ್ರಸೆಲ್ಸ್ನ ಅತ್ಯಂತ ಪ್ರಸಿದ್ಧವಾದ ಕಂಚಿನ ಕಾರಂಜಿ ಪ್ರತಿಮೆ. ಈ ಪ್ರತಿಮೆ 1450ರ ದಶಕದಲ್ಲಿ ಇತ್ತೆಂದು ದಾಖಲಿಸಲಾಗಿದೆ. ಈ ವಿಗ್ರಹದ ಹೆಸರು ಮನ್ನೇಕೆನ್ ಪೀಸ್ ಅಥವಾ ಸುಸ್ಸುಬಾಯಿ. ಈ ವಿಗ್ರಹಕ್ಕೆ ಅನೇಕ ರೀತಿಯ ವೇಷಭೂಷಣಗಳನ್ನು ಬದಲಾವಣೆ ಮಾಡುತ್ತಾರಂತೆ. ಇದುವರೆಗೂ 1000 ರೀತಿಯ ಐತಿಹಾಸಿಕ ಉಡುಗೆ ತೊಡುಗೆಗಳನ್ನು ತೊಡಿಸಿದ್ದಾರಂತೆ. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವರ್ಷಕ್ಕೊಮ್ಮೆ ಇದರಲ್ಲಿ ಬರುವ ನೀರಿನ ಬದಲಾಗಿ ಬಿಯರ್ ಬಿಡುತ್ತಾರಂತೆ. ಆಗ ಬಂದವರೆಲ್ಲ ತಮಗೆ ಎಷ್ಟು ಬೇಕೋ ಅಷ್ಟು ಬಿಯರ್ಗಳನ್ನು ಬಾಟಲಿಗಳಲ್ಲಿ ತುಂಬಿಸಿಕೊಳ್ಳುತ್ತಾರಂತೆ. ಹಾಗೂ ವಿಶೇಷವಾಗಿ ಬೆಲ್ಜಿಯಂ ಚಾಕ್ಲೇಟನ್ನು ಈ ವಿಗ್ರಹದ ಗಾತ್ರ ತಯಾರಿಸಿ ಮಾರುತ್ತಾರಂತೆ. ಇಲ್ಲಿ ಪ್ರತಿಯೊಂದು ಆಟಿಕೆ, ಬಟ್ಟೆ, ವಾಚು ಯಾವುದೇ ವಸ್ತುವಿದ್ದರೂ ಈ ಸುಸ್ಸುಬಾಯಿ ಅಥವಾ ಮನ್ನೇಕೆನ್ ಪೀಸ್ನ ವಿಗ್ರಹವಾಗಿರುತ್ತದೆ.